ಎರಡನೇ ಬಾರಿಗೆ ಕರ್ನಾಟಕದ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆಯಾದ ಐವನ್ ಡಿಸೋಜಾ ಅವರಿಗೆ ಸಂತ ಅಲೋಷಿಯಸ್ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಮತ್ತು ಸಂತ ಅಲೋಷಿಯಸ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ನಗರದ ಸಂತ ಅಲೋಷಿಯಸ್ ಕಾಲೇಜಿನ ಎಲ್ಸಿಆರ್ಐ ಬ್ಲಾಕ್ನ ಎಲ್ಎಫ್ ರಸ್ಕಿನ ಸಭಾಂಗಣದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಇದೇ ವೇಳೆ ಮಾತನಾಡಿದ ಐವನ್ ಡಿಸೋಜಾ ಅವರು, ಕಾಲೇಜು ಬಗೆಗೆ ನನ್ನೊಳಗಿನ ಆಂತರಿಕ ಸಂಬಂಧ ದೊಡ್ಡದು. ಈ ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ನಾನು ಅದೇ ದಾರಿಯಲ್ಲಿ ರಾಜಕೀಯದಲ್ಲಿಯೂ ಶಾಸಕನಾಗಲು ಮುಂದುವರಿಯಲು ಶಕ್ತಿ ಪಡೆದಿದ್ದೇನೆ. ಇಲ್ಲಿನ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತನ್ನ ರಾಜಕೀಯ ಶಕ್ತಿ ಗುರುತಿಸಿಕೊಳ್ಳಬೇಕು ಎಂದವರು ಹೇಳಿದರು. ಅವರ ಹೃದಯಕ್ಕೆ ಹೋಗಿ ಹಾರ್ಟು ಮತ್ತು ಬೇರೆ ಸಮಸ್ಯೆಗಳಾಗ್ತವೆ. ಹಾಗಾಗಿ this government has to think about the BD workers and their children and for their education and scholarship for them. ಅರ್ಧ ಗಂಟೆ ಚರ್ಚೆಗೆ ತೀರ್ಕೊಂಡದ್ದು ಫಾದರ್ ಎಚ್ ಡಿ ಶಂಕರಮೂರ್ತಿ ವಾಸ್ ದಿ ಚೇರ್ಮನ್. 2 ದಿವಸಗಳ ಕಾಲ ನಡೆಯಿತು. All the 75 members of the upper house wanted to say we want to talk about this subject. And it was postponed next day, following day. And also urging our Chief Minister, he has to come and answer in the House. And to say there should be a concrete decision in this matter. ಎಲ್ಲ ಪತ್ರಿಕೆಗಳಲ್ಲಿ ಮರುದಿವಸ ಬರೆದರು, ಬೀಡಿ ಉದ್ಯಮದ ಬಗ್ಗೆ ಬೆಂಕಿ ಉರಿಸಿದ ಐವನ್ ಡಿಸೋಜಾ, ಸದನ ವೀರನಾಗಿ ಮೂಡಿಬಂದ ಐವನ್ ಡಿಸೋಜಾ ಅಂತ ಬರೆದರು. ಸಿಎಂ ಅವರು ನೆಕ್ಸ್ಟ್ ಡೇ ಲೇಬರ್ ಮಿನಿಸ್ಟರ್ ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂತ ಅಲೋಷಿಯಸ್ ಕಾಲೇಜಿನ ಉಪಕುಲಪತಿ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜಿ ಅವರು ಮಾತನಾಡಿ, ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಕ್ಕಾಗಿ ಐವನ್ ಡಿಸೋಜಾ ಅವರನ್ನು ಅಭಿನಂದಿಸಿದ್ದೇವೆ. ಅವರ ಮುಂದಿನ ರಾಜಕೀಯ ವೃತ್ತಿ ಜೀವನವು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ರು. Is all because of his great service to the society. As he said, he had already a dream. I had seen him as a young boy. He was a ICYM member those days. He was going around, and also as his leadership qualities, he was well known. And his fight was always there to become someone. And he has achieved that. That's why I would say he's a desired, passionate person who was engaging with the people. He's a man of the people and also the voice of the people. And that is very special of Mr. Ivan D'Souza. ಕಾರ್ಯಕ್ರಮದಲ್ಲಿ ಸಂತ ಅಲೋಷಿಯಸ್ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಹೊಸ ವೆಬ್ಸೈಟ್ ಅನ್ನು ಗಣ್ಯರು ಲೋಕಾರ್ಪಣೆಗೊಳಿಸಿದ್ರು. ಈ ಸಂದರ್ಭದಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನ ರಿಜಿಸ್ಟ್ರಾರ್ ಡಾಕ್ಟರ್ ಆಲ್ವಿನ್ ಡೇಸಾ, ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ರೊನಾಲ್ಡ್ ನಜರತ್, ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿ ರೆವರೆಂಡ್ ಫಾದರ್ ವಿಶ್ವಾಸ್ ಜಾಯ್ ಮಿಸ್ಕಿತ್, ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್, ಕಾರ್ಯಕ್ರಮದ ಸಂಚಾಲಕಿ ಎಂಎಸ್ ಶಿಲ್ಪಾ ಡಿಸೋಜಾ ವೇದಿಕೆಯಲ್ಲಿದ್ದರು. ಇತಿಹಾಸ ವಿಭಾಗದ ಎಚ್ಒಡಿ ಡಾಕ್ಟರ್ ಮೋನಾ ಜೆ ಮೆಂಡೋನ್ಸಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಡಾಕ್ಟರ್ ಆಲ್ವಿನ್ ಡೇಸಾ ಸ್ವಾಗತಿಸಿದ್ರು. ಸಂತ ಅಲೋಷಿಯಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ವಂದಿಸಿದ್ರು. ಅಶ್ವಥ್ ಶೆಟ್ಟಿ, ವಿ4 ನ್ಯೂಸ್, ಮಂಗಳೂರು.